ರಾಜ್ಯ ರಾಜಕಾರಣದಲ್ಲಿ 50 ಕೋಟಿ ರೂಪಾಯಿ ಆಫರ್ ಬಾಂಬ್ ಬಿದ್ದಿದೆ. ಸಿಎಂ ಹೇಳಿಕೆಯನ್ನ ಸಮರ್ಥಿಸಿಕೊಳ್ತಾ ಇದ್ದಾರೆ ಕಾಂಗ್ರೆಸ್ನ ಅನೇಕ ಸಚಿವರು. ಸಿಎಂ ಮತ್ತು ಅಧ್ಯಕ್ಷರು ಹೇಳಿದ ವಿಚಾರಕ್ಕೆ ನಾನು ಮಾತಾಡೋದಕ್ಕೆ ಹೋಗೋದಿಲ್ಲ, ಅವರಿಬ್ಬರೇ ಮಾತಾಡಿದ್ದು ಅಂತಿಮ ಅಂತ ಸಚಿವ ಚಲುವರಾಯಸ್ವಾಮಿ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಈ ಹಿಂದೆ ಶಾಸಕ ರವಿ ಗಣಿಗ ಕೂಡ ಇದ್ರ ಬಗ್ಗೆ ಪ್ರಸ್ತಾಪ ಮಾಡಿದ್ರು, ಹೇಳಿಕೆಗಳನ್ನ ಕೊಟ್ಟಿದ್ರು. ಒಂದು 3-4 ಬಾರಿ ಅವರು ಇದೇ ರೀತಿ ಆರೋಪಗಳನ್ನ ಮಾಡ್ತಾ ಇದ್ರು. ಈಗ ಅದೇ ವಿಚಾರ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ. ಈ ರೀತಿ ಪ್ರಯತ್ನ ಮಾಡ್ತಾ ಇರೋದು ಡೇ 1 ನಿಂದ ಕೂಡ ನಡೀತಾ ಇದೆ ಅಂತ ಸಚಿವ ಚಲುವರಾಯಸ್ವಾಮಿ ಅವರು ಇದಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅಂದ್ರೆ ಕಾಂಗ್ರೆಸ್ನ ಶಾಸಕರಿಗೆ ಬಿಜೆಪಿ ಕಡೆಯಿಂದ ಆಫರ್ ಬರ್ತಾ ಇದೆ ಅನ್ನುವಂತ ವಿಚಾರ, ಗಂಭೀರ ಆರೋಪ ಪದೇ ಪದೇ ಮುನ್ನೆಲೆಗೆ ಬರ್ತಾ ಇದೆ. ಈ ಹಿಂದೆ ಕೂಡ ಶಾಸಕ ರವಿ ಗಣಿಗ ಇದೇ ಆರೋಪವನ್ನ ಮಾಡಿದ್ರು. ಕೆಲ ಶಾಸಕರನ್ನ ಕರೆದು ಮಾತನಾಡಿಸುವಂತ ಪ್ರಯತ್ನವನ್ನ ಬಿಜೆಪಿಗರು ಮಾಡ್ತಿದ್ದಾರೆ. ಜೊತೆಗೆ ಫೋನ್ ಸಂಪರ್ಕದಲ್ಲಿ ಕೂಡ ಇರುವಂತ ಪ್ರಯತ್ನ ನಡೀತಾ ಇದೆ. 50 ಕೋಟಿ ಕೊಡ್ತೀವಿ, ನಮ್ ಕಡೆಗೆ ಬಂದ್ಬಿಡಿ ಅಂತ ಆಫರ್ ಕೊಡ್ತಾ ಇದ್ದಾರೆ ಎನ್ನುವಂತ ಬಹಿರಂಗ ಹೇಳಿಕೆಗಳನ್ನ ಪದೇ ಪದೇ ಶಾಸಕ ರವಿ ಗಣಿಗ ಕೊಡ್ತಾ ಇದ್ರು. ಅದೇ ವಿಚಾರ ಈಗ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ. 50 ಕೋಟಿ ಆಫರ್ ಕೊಡ್ತಾ ಇದ್ದಾರೆ ನಮ್ಮ ಶಾಸಕರಿಗೆ, ಕಾಂಗ್ರೆಸ್ನ ಶಾಸಕರಿಗೆ ಅನ್ನುವಂತ ಆರೋಪ ಕೇಳಿ ಬಂದಿದೆ. ಆ ಆರೋಪಕ್ಕೆ ಸಂಬಂಧಪಟ್ಟಂತೆ ಸಚಿವ ಚಲುವರಾಯಸ್ವಾಮಿ ಅವರು ಕೂಡ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಶಾಸಕ ರವಿ ಗಣಿಗ ಕೂಡ ಮಾತನಾಡಿದ್ರು. ಈ ವಿಚಾರದ ಬಗ್ಗೆ ಸಿಎಂ ಮತ್ತು ಅಧ್ಯಕ್ಷರು ಕೂಡ ಮಾತನಾಡಿದ್ರು. ಆದರೆ ನಾನು ಇದ್ರ ಬಗ್ಗೆ ಮಾತನಾಡೋದಕ್ಕೆ ಹೋಗಲ್ಲ, ಅವ್ರೇನು ಮಾತನಾಡಿದಾರೋ ಅದೇ ಫೈನಲ್ ಅನ್ನುವಂಥ ಹೇಳಿಕೆಯನ್ನ ಸಚಿವ ಚಲುವರಾಯಸ್ವಾಮಿ ಅವರು ಕೊಡೋದ್ರ ಮೂಲಕ ಈ ಒಂದು 50 ಕೋಟಿ ಆಫರ್ನ ಬಾಂಬ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಈ ವಿಚಾರವನ್ನ ಅವ್ರು ತಳ್ಳಿ ಹಾಕಿದ್ದಾರೆ. ಇರಬಹುದೇನೋ, ನಾನೇನು ಮಾತನಾಡೋದಕ್ಕೆ ಹೋಗಲ್ಲ. ಹಿಂದೆ ರವಿ ಗಣಿಗ ಕೂಡ ಈ ರೀತಿ ಆರೋಪವನ್ನ ಮಾಡಿದ್ರು. ಆದರೆ ಕೇಳುವಂಥದ್ದು ಏನಪ್ಪಾ ಅಂದರೆ, ಯಾರಿಗೆ ಆಫರ್ ಮಾಡಿದ್ರು, ಯಾರು ಕಾಂಟ್ಯಾಕ್ಟ್ ಮಾಡ್ತಾ ಇದ್ದಾರೆ, ಬಿಜೆಪಿ ಮೇಲೆ ಆರೋಪ ಮಾಡ್ತಿದ್ರ ನಿಜ, ಬಿಜೆಪಿಯವರು ಯಾರನ್ನು ಕಾಂಟ್ಯಾಕ್ಟ್ ಮಾಡಿದ್ರು, ಅದ್ರ ಬಗ್ಗೆ ಬಹಿರಂಗವಾಗಿ ನೀವು ಹೇಳಬೇಕಲ್ಲ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳು ಕೂಡ, ಒಂದಷ್ಟು ವಿಚಾರಗಳು ವ್ಯಕ್ತವಾಗ್ತಾ ಇದ್ದಾವೆ. ಇದರ ಬೆನ್ನಲ್ಲೇ ಈಗ ನಿಜಕ್ಕೂ ಕೂಡ ಕಾಂಗ್ರೆಸ್ನ ಶಾಸಕರಿಗೆ 50 ಕೋಟಿ ರೂಪಾಯಿ ಕೊಡ್ತೀವಿ ಅನ್ನುವಂಥ ಆಫರ್ ಕೊಡ್ತಾ ಇರೋದು ನಿಜಾನಾ? ಯಾವ್ಯಾವ ಶಾಸಕರಿಗೆ ಆ ರೀತಿ ಆಫರ್ ಕೊಡ್ತಾ ಇದ್ದಾರೆ? ಹಾಗಾದ್ರೆ ಈ ಆಫರ್ ಅನ್ನ ಕೊಡ್ತಾ ಇರೋದಾದ್ರೂ ಯಾರು ಅನ್ನುವಂಥ ಪ್ರಶ್ನೆ ಕೂಡ ಸದ್ಯಕ್ಕೆ ಇರುವಂಥದ್ದು. ವಿಧಾನಸಭಾ ಚುನಾವಣೆಯಲ್ಲಿ ಗೆದ್ದ ಬಳಿಕ ಕಾಂಗ್ರೆಸ್ಗೆ ಸಂಬಂಧಪಟ್ಟಂತೆ ಅಂದ್ರೆ ಕಾಂಗ್ರೆಸ್ನಲ್ಲಿರುವಂಥ ಶಾಸಕರನ್ನ ಸೆಳೆಯುವಂಥ ಪ್ರಯತ್ನವನ್ನ ಬಿಜೆಪಿಗರು ಮಾಡ್ತಿದ್ದಾರೆ ಅನ್ನುವಂಥ ಗಂಭೀರ ಆರೋಪಗಳು ಕೇಳಿ ಬರ್ತಾ ಇದ್ವು. ಅಂದ್ರೆ 50 ಕೋಟಿ ಕೊಡ್ತೀವಿ, 100 ಕೋಟಿ ಕೊಡ್ತೀವಿ, ನೀವು ನಮ್ಮ ಕಡೆಗೆ ಬಂದ್ಬಿಡಿ ಅನ್ನುವಂಥ ಒಂದಷ್ಟು ಕರೆಗಳು ಬರ್ತಾ ಇದ್ದಾವೆ, ಒಂದಷ್ಟು ಆಸೆ ಆಮಿಷಗಳನ್ನು ಒಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇತ್ತು. ಅದೇ ವಿಚಾರ ಈಗ ಮತ್ತೆ ಮುನ್ನೆಲೆಗೆ ಬಂದಿದೆ. ಮುಖ್ಯಮಂತ್ರಿಗಳು ಮತ್ತು ಅಧ್ಯಕ್ಷರು ಹೇಳಿದಂಥ ವಿಚಾರದಲ್ಲಿ ನಾನು ಅದನ್ನ ಮಾತಾಡ್ಲಿಕ್ಕಾಗುತ್ತಾ? ಅದು ಅಧ್ಯಕ್ಷರು ಮುಖ್ಯಮಂತ್ರಿಗಳು ಏನು ಮಾಡಿದ್ದಾರೆ ಅದು ಅಲ್ಟಿಮೇಟ್ ನಮ್ಮ ಕಾಂಗ್ರೆಸ್ಗೆ, ನಮ್ಮ ಪಕ್ಷಕ್ಕೆ, ನಮ್ಮ ಸರ್ಕಾರಕ್ಕೆ ಅವರಿಬ್ಬರು ನಾಯಕರು. ಅವ್ರು ಹೇಳಿದ್ದಾರೆ ಅಂದರೆ ಏನು ಸೋರ್ಸಸ್ ಇಲ್ದಲೇ ಹೇಳಲ್ಲ. ಸೊ ಅದನ್ನು ನಾನು ಡಿಸ್ಕಸ್ ಮಾಡೋದು ಅವೆಲ್ಲ ಇವತ್ತಿಂದ ಅಲ್ಲ, ಭಾಳ ನಮ್ಮ ರವಿ ಗಣಿಗ ಅವರಿಗೆ ಹೇಳಿರ್ಲಿವಾ ನನ್ನ ಹತ್ರನೇ. ವಿಜೇಂದ್ರ ಮತ್ತು ಅಶೋಕ್ ಕುಮಾರಸ್ವಾಮಿ ಅವ್ರು ಕೊಡ್ತಾರಲ್ಲ, ಅವಕ್ಕೆಲ್ಲ ಸಾಕ್ಷಿ ಕೊಟ್ಟವ್ರ ಯಾರು ಯಾರಿಗೂ ಕೊಡಲ್ಲ. ಅದು ಯಾವ್ದಾದ್ರು ಸಂದರ್ಭ ಬಂದಾಗ ಬರುತ್ತೆ. ಬಟ್ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥದ್ದು ಡೇ 1 ನಿಂದಿದೆ. ಈಗ ಹೆಚ್ಚಿನ ಮಾಹಿತಿ ಸರ್ಕಾರದಕ್ಕೆ ಮುಖ್ಯಸ್ಥರಾದಂಥ ಮುಖ್ಯಮಂತ್ರಿಗಳು ಗಮನಕ್ಕೆ ಬಂದ ಹೆಂಗೆ ಅವ್ರನ್ನ ಟಚ್ ಮಾಡ್ತಾರ್ರಿ? ಸುಮ್ಮನೆ ಯಾರು ಏನೇನೋ ಮಾತಾಡಿದ್ರೆ ಆದದ. ಸಿದ್ದರಾಮಯ್ಯವ್ರು ಮುಟ್ಟಕ್ಕಾದ ಬಿಟ್ರಿ ಅದು. ಮುಖ್ಯಮಂತ್ರಿಗಳು